ಲೀಡ್ಸ್ನಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಆಂಗ್ಲರ ವಿರುದ್ಧ ಆರ್ಭಟಿಸಿತ್ತು. ಲೀಡ್ಸ್ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧದ ಮೊದಲ ದಿನದಂದು ಭಾರತ ತಂಡ 3 ವಿಕೆಟ್ಗಳಿಗೆ 359 ರನ್ ಗಳಿಸಿತ್ತು. ಇದಾದ ನಂತರ ಎರಡನೇ ದಿನದಂದು ತಂಡದ ಬ್ಯಾಟಿಂಗ್ ಕುಸಿದು ಮೊದಲ ಇನ್ನಿಂಗ್ಸ್ ಅನ್ನ 471 ರನ್ಗಳಿಗೆ ಆಲ್ಔಟ್ ಆಯಿತು. ಎರಡನೇ ದಿನದ ಆಟ ಮುಗಿಯುವ ಹೊತ್ತಿಗೆ ಇಂಗ್ಲೆಂಡ್ 3 ವಿಕೆಟ್ಗಳಿಗೆ 209 ರನ್ ಗಳಿಸಿದೆ. ಓಲಿ ಪೋಪ್ ಶತಕ ಗಳಿಸಿ ಅಜೇಯರಾಗಿದ್ದಾರೆ. ಈಗ ಪಂದ್ಯದ ಮೂರನೇ ದಿನ ಬಹಳ ಮುಖ್ಯವಾಗಲಿದೆ. ಮೂರನೇ ದಿನ ಯಾವುದೇ ತಂಡ ಮೇಲುಗೈ ಸಾಧಿಸಿತ್ತೋ ಪಂದ್ಯದಲ್ಲಿ ಅವರ ಗೆಲುವು ಬಹುತೇಕ ಖಚಿತವಾಗಿರುತ್ತೆ. ಇಂಗ್ಲೆಂಡ್ ಅನ್ನ ಒತ್ತಡಕ್ಕೆ ಸಿಲುಕಿಸಲು ಟೀಂ ಇಂಡಿಯಾ ಮೂರನೇ ದಿನದಂದು ವಿಕೆಟ್ ತೆಗೆಯಬೇಕಿದೆ. ಯಾವುದೇ ಕಾರಣಕ್ಕೂ ಭಾರತ ತಂಡ ಇಂಗ್ಲೆಂಡ್ಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನಡೆ ಸಾಧಿಸಲು ಬಿಡಬಾರದು. ಇದು ಸಂಭವಿಸಿದರೆ ಪಂದ್ಯದಲ್ಲಿ ಇಂಗ್ಲೆಂಡ್ ಮೇಲುಗೈ ಸಾಧಿಸುತ್ತದೆ. ಮೂರನೇ ದಿನದಂದು ಇಂಗ್ಲಿಷ್ ತಂಡ ಮುನ್ನಡೆ ಸಾಧಿಸಿದರೆ ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ ಒತ್ತಡದಲ್ಲಿ ಬ್ಯಾಟಿಂಗ್ ಮಾಡಲು ಬರುತ್ತೆ. ಇದರ ಜೊತೆಗೆ ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ಇಲ್ಲಿ ರನ್ಗಳನ್ನು ಬೆನ್ನಟ್ಟುವುದು ಸುಲಭ. ಭಾರತವು ಶತಕ ಗಳಿಸಿದ ಪೋಪ್ ಅವರನ್ನ ಬೇಗನೆ ಔಟ್ ಮಾಡಿದ್ರೆ ಇಂಗ್ಲೆಂಡ್ ಮೇಲೆ ಒತ್ತಡ ಉಂಟಾಗಬಹುದು. ನಂತರದಲ್ಲಿ ಹ್ಯಾರಿ ಬ್ರೂಕ್, ಬೆನ್ ಸ್ಟೋಕ್ಸ್ ಮತ್ತು ಜಿಮ್ಮಿ ಸ್ಮಿತ್ ಕೂಡ ಇದ್ದಾರೆ. ಆದರೆ ಪೋಪ್ ಸಾಕಷ್ಟು ಆತ್ಮವಿಶ್ವಾಸದಿಂದ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹೀಗಾಗಿ ಇವರ ವಿಕೆಟ್ ಭಾರತಕ್ಕೆ ಮೊದಲು ಬೇಕು. ಜಸ್ಪ್ರೀತ್ ಬುಮ್ರಾ ಹೊರತುಪಡಿಸಿ ಇತರ ಎಲ್ಲ ಭಾರತೀಯ ಬೌಲರ್ಗಳು ವಿಕೆಟ್ ಪಡೆಯಲು ಪರದಾಡ್ತಿದ್ದಾರೆ. ಭಾರತ 3 ವಿಕೆಟ್ಗಳನ್ನು ಪಡೆದುಕೊಂಡಿದೆ ಮತ್ತು 3 ಕ್ಯಾಚ್ಗಳನ್ನು ತಪ್ಪಿಸಿಕೊಂಡಿದೆ. ಇವೆಲ್ಲವೂ ಬುಮ್ರಾ ಅವರ ಎಸೆತದಲ್ಲಿ ನಡೆಯಿತು. ಮೂರನೇ ದಿನದಂದು ಬುಮ್ರಾ ಜೊತೆಗೆ ಇತರ ಬೌಲರ್ಗಳು ಕೂಡ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.